Sare ga ma ga re ga ma pa da ni sa ni da ni da ni da sa ni da ni sa ni ga re sa ni re sa ni da ni sa ni da ma ga re da ni re sa ri do ta da ta. ದೇವ್ರ ಪ್ರಸಾದ ಸ್ವಲ್ಪ ತಿನ್ಬೋದು. ಹೌದು, ಇವತ್ತು ಪ್ರಸಾದ ಅಂತಾನೆ ತಿನ್ಬಿಡೋಣ. ಹಾ ಈಗ ಮಾಡ್ಬಿಟ್ಟಿದೀವಲ್ಲ, ಮಾಡಿಲ್ವಾ? ಮಾಡುವ. 2 ವಿಸಿಲ್ ಆಯ್ತಮ್ಮ. ಈಗ ಆಯ್ತಪ್ಪ. 2 ವಿಸಿಲ್ ಆಯ್ತು. ಹಾ, ಈಗ ತೆಗೆದ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋದು? ಒಗ್ಗರಣೆ. ಅದೇ ಧಾರವಾಡದ ದುಡ್ಡು ಕೂಡ ಆಫ್ ಮಾಡ್ಕೊಂಡಿದ್ಯಾ? ಅಲ್ರಿ ಓ, ನೀನು ಆಫ್ ಮಾಡ್ಬೇಕಣೋ. ಅಲ್ರಿ ಓ, ಓದ್ಸು ನನಗೆ. ಅವ್ರು ಕೇಳಿ ಅರ್ಜೆಂಟ್ ಅಷ್ಟು ಅದಕ್ಕೆ ಒಂದು ನಿಮಿಷ ಆಯ್ತು. ಆಯ್ತು ಸರ್, ಆಯ್ತು. ಸೊ ಇವತ್ತು ಕಾವು ಎಕ್ಸ್ಕ್ಯೂಸ್ ಮೀ, ಅವನು ಅಲ್ಲಿ ನಿಂತಿರೋದು. ಬಂದ್ಬಿಡ ಈ ಕಡೆ. ನಾವು ಇಲ್ಲಿ ಯಾಕೆ ಬರ್ತೀವಿ ಅಂದ್ರೆ ನೋಡಿ, ಇದು ಮೇನ್ ನಮ್ಮ ತಟ್ಟೆ ಇಡ್ಲಿ. ಸಾರಿ, ಇರ್ಲಿ ಕಂಟಿನ್ಯೂ ಮಾಡಿ. ನಮ್ಮ ರಾಗಿ ಇಡ್ಲಿ. ಇದು 1 ಕಪ್ ಹುರುಳಿಹಣ್ಣು. ಹುರ್ಕಡ್ಲಿ ಹುರುಳಿಗಡ್ಡೆ ಮೇಡಮ್. ಫ್ರೈಡ್ ಗ್ರಾಮ್ಸ್ ಅಲ್ಲ, ಏನಂದ್ರು ಉರ್ಲಕ್ಷ್ಮಿ. क्या बोलते हैं इसका? फ्राइड ग्राम्स. ಹುರ್ಕಡ್ಲಿ ಪೌಡರ್ ಮಾಡ್ಕೊಂಡ್ ಬರ್ತೀರಾ? ಪೌಡರ್ ಮಾಡ್ಕೊಂಡು ಮಾಡ್ಬಿಡ್ತೀನಿ. ಪೌಡರ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಇನ್ನೊಂದ್ಸಲ ಜಪಾನೀಸ್ ಅವ್ರು ಹೇಳ್ಕೊಟ್ರ ನಂಗೆ. ಜಪಾನೀಸ್ ಸರ್, ಒಂದು ನಿಮಿಷ. ಒಂದು 100 ml, 1 kg 4 ಲೀಟ್ರ್, ಒಂದು ಟೋಟಲ್ 100 ml. ಓಕೆ. ಹೆಲ್ತ್ ಕಾನ್ಶಿಯಸ್, ಹೈಜಿನಿಟಿ ಕಾನ್ಶಿಯಸ್, ಟೇಸ್ಟ್ ಕಾನ್ಶಿಯಸ್. ನಿಮ್ಮ ಹೆಸರು ಹೇಳ್ರಿ ರಘು. ಸರ್, ನಾನು ನಿಮ್ಮ ಫ್ಯಾನು. ಆಮೇಲೆ ನಾನು ನೋಡ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ನೋಡ್ತೀನಿ, ರಾತ್ರಿ ನೋಡ್ತೀನಿ, ಸಂಡೇ ಅಂದ ತಕ್ಷಣ ನೋಡಲೇಬೇಕು ಅನ್ನೋ ಒಂದು ಇದಾಗೋಗ್ಬಿಟ್ಟಿದೆ. ಎಸ್ಪೆಷಲಿ ಏನಾಗಿದೆ ಅಂದರೆ, ಈ ಲಿವರ್ ಪ್ರಾಬ್ಲಮ್ಮು ಕಟ್ ಮಾಡಿ ಏನಾಯಿತು, ಎಸ್ಪೆಷಲಿ ಇದು ಡೈಲಾಗ್ ಹೊಡೆದಿದ್ದಾರೆ. ಅದೇನ ಶಬ್ದ ಮಾಡಿ ದೋಸೆ ಬ್ಯಾಟರ್ ನೋಡಿರ್ತೀವಿ ಗೊತ್ತಾ? ದೋಸೆ ಇಡ್ಲಿ ತೋರಿಸ್ತಾ ಇರ್ತೀವಿ, ಹಂಗೆ ಇದೊಂದು ಹದ ಅಂತ. ಐರಿಷ್ ಕಾಫಿ ಹದ. ಇದು ಟೇಸ್ಟ್ ಮಾಡ್ಬಿಡ್ಲಾ? ಯಾಕೆ ಕ್ಯಾಮ್ರಾಮನ್ ಏನ್ರಿ? ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಹೇಳಿ. ಇವಾಗ ಹಸಿರು ಬಣ್ಣ ಚೆನ್ನಾಗಿದೆ. ಅದಲ್ಲ ಕುಕ್ಲಿ ನಾನು ಏನ್ ಬೇಕು ನಂಗೆ ಏನ್ ಹೇಳ್ಬೇಕು? ಅದನ್ನ ಕೇಸರಿ ಬಾತಲ್ಲಿ ಹಾಕಿ ಮಾಡಿದಾಗ ಯಾವ ರುಚಿ ಬರ್ಬೋದು ನೀವು ಊಹಿಸ್ಕೋಬೇಕು. ಇವೆಲ್ಲ ನಮ್ಮ ಕಸಬಲ್ಲಿ ಇವೆಲ್ಲ ಇರ್ತವೆ ಸರ್. ಇಂಥದ್ದು ಬೇಕು ನಮಗೆ. ಹೌದು, ಅದನ್ನ ನೋಡಿದ ತಕ್ಷಣ ನೀವು ಮುಂದೆ ಬರ್ಬೇಕು ಅವಾಗ. ಹಲೋ, ಇದು ಮೊಬೈಲ್ ಎತ್ತಿತ್ತು. ಸಾರಿ ಮಗು, ಕಟ್ ಮಾಡ್ಬಿಡಮ್ಮ. ಬೆಂಡಾಗಿ ಬಸವಳಿದು ಜೀವನದಲ್ಲಿ ಜಿಗುಪ್ಸೆ ಹೊಂದಿದ ಒಂದು ವ್ಯಕ್ತಿ.
ನಿಮ್ಮಂಥ ಅದ್ಭುತ ವ್ಯಕ್ತಿಗಳಿಗೆ ಅದ್ಭುತವಾದ ಒಂದು ತಿನಿಸಿಲ್ಲಿ ಬನ್ನಿ. ಯಾರ್ಯಾರು ತಾವೇ ಅದ್ಭುತ ಅಂದ್ಕೊಂಡಿದ್ದೀರೋ ಬಂದು ಇಂಥ ಅದ್ಭುತ ಬ್ರೆಡ್ ದೋಸೆಯನ್ನು ಬ್ರೆಡ್ ದೋಸೆ ಏನೇನಾಗುತ್ತೆ ನೋಡ್ರಿ. ವೀಕ್ಷಕರೇ ನಮಸ್ಕಾರಗಳು. ಇವತ್ತು ಉಡುಪಿಗಾಗಿ ಬಂದಿದ್ವಿ ನಾವು. ಉಡುಪಿಯ ಒಂದು ಅಡುಗೆಯ ಕಲೆ ಅಂತ ಬಂದಿದ್ವಿ. ಹೌದು. ಡಾಕ್ಟರ್ ಮೈ ಎಲ್ಲ ಪರ್ಸ್ಕೊಂಡಿದ್ದು ಸಾರಿ. ಫಸ್ಟ್ ಆನ್ ಮಾಡಪ್ಪ ರಾಜ. क्या हो बैटरी नहीं? वो छोटा वाला और एक था ना, देखेगा यार. ಮೈಸೂರಿನ ದೀಪೋತ್ಸವದ ಸಂಭ್ರಮ ಒಟ್ಟಿಗೆ ಗೊಡ್ಡು ಸಾರು ನೋಡ್ಬಿಡೋಣ. ನಂಗೆ ಅದು ಮುಟ್ಟಷ್ಟು ಧೈರ್ಯ ಬಂದಿಲ್ಲ, ನಾನು ಹಿಂಗೆ ಮಾಡೋದು. ಆಯಿತು, ಅದು ಮಾಡಿಲ್ಲ ತಾನೇ. ನೀನು ಮಾಧವ ಬ್ರಾಹ್ಮಿನ್ಸ್ ಮನೇಲಿ ಕೆಲಸ ಮಾಡ್ತಾ ಇದ್ಯಾ, ಮೊಟ್ಟೆ ಸಾಂಬಾರು ಹಾಕೋದಲ್ಲ. ನಡಿ ಬಾ ಕೆಳಗಡೆ ಸುಮ್ಮನೆ. ಸೊ ನೀವು ಆ ಕಥೆಯನ್ನು ನೀವೇ ಶುರು ಮಾಡ್ಬೇಕು ಇವಾಗ. ಹೇಯ್, ತರಕಾರಿ ಗಟ್ಟಿ ಸಾರು. ಹೌದು. ಈಗ ಯಾಕೆಂದರೆ ಎಲ್ಲ ಐಟಮ್ಸ್ ಯಾಕೆ ತೋರ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನಕ್ಕೆ ಕಿಡ್ನಿ ಪೇಷಂಟ್ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು, ಒಂದು ಸೆಕೆಂಡ್ ಆಲೂಗಡ್ಡೆ ಇಟ್ಟಿಲ್ಲ. ಒಂದು ಕೆಲಸ ಇದೆ, ಒಂದು ನಿಮಿಷ ಹೋಗೇ ಬಿಟ್ರಲ್ಲ. ನಿಮಿಷ ಮತ್ತೆ ಕಾಣದಂತೆ ಮಾಯವಾದರು. ಮತ್ತೆ ಇದು ಕೂಡ ಹಾಂ, ನಾಟಿ ಬೋಂಡ. ಅಯ್ಯಯ್ಯೋ, ಏನು ನಾಟಿ ಬೋಂಡ, ನಾಟಿ ಕೋಳಿ ಥರ ತೂ. ಯಾತಕ್ಕೂ ನಾಟಿ ಹೇಳಬಾರ್ದು, ಅದು ಅವರೇ ಹೇಳ್ಬೇಕಷ್ಟೇ. ಸೊ ಪಲಾವಲ್ಲಿ ಹೆಂಗೆ ಬಂದಿದೆ ತರಕಾರಿ, ಅದು ಇಂಪಾರ್ಟೆಂಟು. ಆಹಾ, ಬೆಣ್ಣೆ. ಎಲ್ಲಿದ್ವಿ? 5 ಗಂಟೆಯಿಂದ 10 ಗಂಟೆವರೆಗೆ, 5 ಗಂಟೆಯಿಂದ 10 ಗಂಟೆವರೆಗೆ ಸಿಂಹಾಸನ ಮೇಲೆ ಕುಂತ್ಬಿಟ್ಟಿದ್ದಾರೆ ಆಗಲೇ. ಮುಖ ತೊಳೆದಿರೋ ತರ ಕಾಣಿಸ್ತಿದ್ದೀನಲ್ಲ. ಆಗಿರ್ಬೋದು. ತಾಳ್ಮೆ ನಿಮಿಷ. ಪಟ್ಟು ಅಂತ ಒಂದು ರೆಸಿಪಿ ತೋರಿಸ್ಬಿಟ್ರು. ಯಾಕೆ ಮಾಡ್ರಿ, ನಾನು ಹೇಳೋರಿಗೆ ಆಫ್ ಮಾಡ್ಬಿಡು. ನೋಡಿಂಗ ಓಡ್ತಾ ಇದೆಯೇನೋ ನಿಜವಾಗ್ಲು? ಅಯ್ಯೋ, ಇವ್ರ ಕೈ ಕೊಟ್ಟು ತಪ್ಪಾಯ್ತು ನಾವು. ಪಕ್ಕ ಉತ್ತರ ಕರ್ನಾಟಕದ ಒಂದು ರುಚಿ. ಸೊ ರೊಟ್ಟಿ ಸಂಡಿಗೆ ಒಟ್ಟಿಗೆ ಕುಸುಬಲಕ್ಕಿ, ಏನದು ಭಾರಿ ದೊಡ್ಡದೈತೆ. ಅವರು ಸರ್ ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಇಲ್ಲ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.